ನೋಡಮ್ಮ, ನೀನು ಮದುವೆ ಆಗಿ ಎಷ್ಟು ವರ್ಷ? 46 ವರ್ಷ ನಿನಗೆ. ಈಗ ನಿನಗೆ ಮುಕ್ತಿ ಮೋಕ್ಷದ ಕಡೆ ಒಲವು ಬಂದ್ಬಿಟ್ಟಿದೆ. ಹೆಂಡತಿ ಗಂಡನ್ನ ಮಕ್ಕಳನ್ನೆಲ್ಲ ಬಿಟ್ಬಿಟ್ಟಿದ್ಯಾ. ಈ ಥರ ನಿಂತರ ಸುಮಾರು ತಲೆ ಕೆಟ್ಟವರು, ತಲೆಯಲ್ಲಿ ಗೊಬ್ಬರ ಇಟ್ಕೊಂಡಿರೋರು ಸುಮಾರು ಜನ ಬರ್ತಾರೆ ಇಲ್ಲಿ. ನಾನು ನಿನಗೆ ಕೇಳ್ತೀನಿ, ಮುಕ್ತಿ ಮೋಕ್ಷ ಅಂದ್ರೆ ಏನು? ಮುಕ್ತಿ ಮೋಕ್ಷ ಬೇಕು ಅಂತ ಕೇಳ್ತಾ ಇದೆಯಲ್ಲ, ಮೊದಲು ಮುಕ್ತಿ ಮೋಕ್ಷ ಅಂದ್ರೆ ಏನು ಬೊಗಳು, ಖಂಡಿತವಾಗ್ಲೂ ಹೇಳು. ನಾನು ಹಂಗೆ ಹೊರಟಾಗಿ ಮಾತಾಡೋದು, ನಿನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಈಗ ಮೊಬೈಲ್ ಕಳೆದೋಗಿದೆ ಹೇಳ್ತಾ ಇದೆಯಾ, ಮೊಬೈಲ್ ಕಳೆದೋಗಿದೆ ಅಂತ ಮೊಬೈಲ್ನ ನಾವು ಹುಡುಕಬೇಕು. ಈಗ ನಿನಗೆ ಮುಕ್ತಿ ಮೋಕ್ಷ ಬೇಕು ಅಂದಲ್ಲ, ಏನದು ಮುಕ್ತಿ ಮೋಕ್ಷ ಅದನ್ನು ಹೇಳು. ಸಾಕಷ್ಟು ಜನ ಮುಕ್ತಿ ಮೋಕ್ಷ ಅಂತಂದರೆ ಎಲ್ಲೋ ಪೇಪರಲ್ಲಿ ಓದಿರೋದು, ಪುಸ್ತಕದಲ್ಲಿ ಓದಿರೋದು, ಆರ್ಟಿಕಲಲ್ಲಿ ಓದಿರೋದು, ಎಲ್ಲೋ ಯೂಟ್ಯೂಬು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮಲ್ಲಿ ನೋಡ್ಬಿಟ್ಟವ್ರೆ. ಅವ್ರಿಗೂ ಮುಕ್ತಿ ಮೋಕ್ಷ ಬೇಕಂತೆ, ನನಗೂ ಮುಕ್ತಿ ಮೋಕ್ಷ ಬೇಕು. ಯಾರೋ ಒಬ್ಬ ಈ ಚಾಟಿ ಏಟನ್ನ ಅವನು ಏನು ಮಾಡೋನು, ಬಿಸ್ಕೆಟು ಅಂತ ಕರೆಯೋನು ಚಾಟಿ ಏಟನ್ನ. ನನಗೆ 10 ಬಿಸ್ಕೆಟ್ ಬೇಕು ಅಂತ. ಹೌದಾ, ಅವನಿಗೆ 10 ಬಿಸ್ಕೆಟ್ ಬೇಕಂತೆ, ನನಗೂ 10 ಬಿಸ್ಕೆಟ್ ಬೇಕು ಅಂತ. ಹೌದೇನಾ? ಒಡೆಯವನು ಬಾ ಕೊಡ್ತೀನಿ ಬಿಸ್ಕೆಟು. ಹೋದ, ಬಟ್ಟೆ ಬಿಚ್ಚು ಅಂದ, ಶರ್ಟ್ ಬಿಚ್ಚು ಅಂತ. ಶರ್ಟ್ ಯಾಕೆ ಬಿಚ್ಚೋದು? ಬಿಸ್ಕೆಟ್ ಕೇಳ್ದಲ್ಲ, ಸರಿ ಬಿಚ್ಚದ. ವಾಂದ್ ಪೈಡ್ ಅಂತ ಕೊಟ್ಟ. ಯಾಕೆ ಅಂತಂದ್ರೆ, ಯಾಕೆ ಯಾವ ಬಿಸ್ಕೆಟ್ ಕೇಳಿದ್ರು ಹೊಡಿತಾ ಇದೆ. ಬಿಸ್ಕೆಟ್ ಅಂದ್ರೆ ಇದೇನೆ, ಚಾಟಿ ಏಟ್ನ ಬಿಸ್ಕೆಟು ಅಂತ ಕರೆಯೋದು. ನಿನಗೂ ಬಿಸ್ಕೆಟ್ ಬೇಕು ಅಂದಲ್ಲ, ತಗೋ ಅಂತ. ನಿನ್ನ ಕತೆನೂ ಹಂಗೆ ಆಯ್ತು. ಮುಕ್ತಿ ಮೋಕ್ಷ ಬೇಕು, ಮುಕ್ತಿ ಏನು ಹೇಳು ಹೋಗ್ಲಿ, ಮುಕ್ತಿ ಮೋಕ್ಷ ಬೇಕು ಏನು ಹೇಳು. ಖಂಡಿತವಾಗ್ಲೂ ನಾನು ನಿನಗೆ ಮುಕ್ತಿ ಮೋಕ್ಷಕ್ಕೆ ಅದು ಏನು ಅಂತ ನೀನು ತಲೆಯಲ್ಲಿ ತಿಳ್ಕೊಂಡಿದ್ಯಾ, ಅದನ್ನು ನಾನು ಬಿಡಿಸಿ ಹೇಳ್ತೀನಿ ಸಂಪೂರ್ಣವಾಗಿ. ಸ್ನೇಹಿತರೆ, ಇಲ್ಲೊಬ್ಬಾಕೆ ಮಾತಾಡ್ತೀಯಾ? ಮಾತಾಡಲ್ಲ, ಮಾತಾಡಕ್ಕೆ ಬರಲ್ಲ. ಆ ಥರ ಅಷ್ಟೊಂದು ಧೈರ್ಯ ಯಾರಿಗೂ ಇಲ್ಲಲ್ಲ. ಕೆಲವ್ರಿಗೆ ಮಾತ್ರ ಇದೆ, ಬಟ್ ಎಲ್ಲರೂ ಮಾತಾಡೋದಕ್ಕೆ ಸಾಧ್ಯವಿಲ್ಲ. ಮುಕ್ತಿ ಮೋಕ್ಷ ಅಂದರೆ ಏನು? ದಯಮಾಡಿ ಕಾಮೆಂಟ್ ಮಾಡಿ, ಅಥವಾ ನನ್ನ ವಾಟ್ಸಪ್ ನಂಬರ್ಗೆ ನೀವು ವಾಯ್ಸ್ ಮೆಸೇಜ್ ಕಳಿಸಿ. ನೀವು ಯಾವ್ಯಾವ ರೀತಿ ತಿಳ್ಕೊಂಡಿದ್ದೀರಾ ಅದು ನನಗೆ ಗೊತ್ತಿಲ್ಲ. ಮುಕ್ತಿ ಅಂದರೆ ಏನು, ಮೋಕ್ಷ ಅಂದರೆ ಏನು, ಇದು ಮುಕ್ತಿ ಮೋಕ್ಷ ಸಿಗಬೇಕಂದ್ರೆ ಏನು ಮಾಡಬೇಕು, ಇದಕ್ಕೆ ನೀವು ಕಾಮೆಂಟ್ ಮಾಡಿ. ಖಂಡಿತವಾಗ್ಲೂ ನಾನು ನಿಮಗೆ ಅದಕ್ಕೆ ಬೇಕಾದರೆ ಒಂದು ವಿಶೇಷವಾದ ಸಬ್ಜೆಕ್ಟೇ ವಾರದ ಸತ್ಸಂಗ ಕಾರ್ಯಕ್ರಮದಲ್ಲಿ ಬೇಕಾದರೆ ಆ ಮುಕ್ತಿ ಮೋಕ್ಷ ಅನ್ನೋ ವಿಷಯದ ಬಗ್ಗೆ ಚರ್ಚೆ ಮಾಡ್ತೀನಿ.